ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ. ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾವು ಆಸ್ಟ್ರೇಲಿಯಾದ ಒನ್ ಆಫ್ ದ ಟಾಪ್ ಯೂನಿವರ್ಸಿಟೀಸ್ ಬಾಂಡ್ ಯೂನಿವರ್ಸಿಟಿ ಇದ್ದೀವಿ. ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಹಿತೇಶ್ ಅವರು ಮೈಸೂರಿಂದ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರು ಓದ್ತಾ ಇರೋದು ಬಾಂಡ್ ಯೂನಿವರ್ಸಿಟಿಲಿ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ನಮಸ್ಕಾರ ಹಿತೇಶ್. ನಮಸ್ಕಾರ. ಹೇಗಿದ್ದೀರಾ? ನಾ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಳಿ ಹಿತೇಶ್, ಏನಕ್ಕೆ ಆಸ್ಟ್ರೇಲಿಯಾ ಚೂಸ್ ಮಾಡಿದ್ರಿ? ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ US ಇಲ್ಲ ಅಂದ್ರೆ UK ಕಂಪೇರ್ ಮಾಡಿದ್ರೆ ಆಫ್ಟರ್ ಸ್ಟಡೀಸ್ ಏನಾಗುತ್ತೆ, ವೀಸಾ ಸಿಗೋದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಓಕೆ ಬೆಸ್ಟ್ ಆಪ್ಷನ್ ನನಗೆ ಆಸ್ಟ್ರೇಲಿಯನ್ ಅನ್ಸಿದ್ದು, ಬಿಕಾಸ್ ನಮ್ಮ ಅಕ್ಕ ಇದ್ದಾಳೆ, ಹೆಲ್ಪ್ ಮಾಡ್ತಾಳೆ. ಓಕೆ ಓಕೆ ಆಸ್ಟ್ರೇಲಿಯಾ ಚೂಸ್ ಮಾಡಿ ಸಪೋರ್ಟ್ಗೋಸ್ಕರ ಬಾಂಡ್ ಯೂನಿವರ್ಸಿಟಿ ಚೂಸ್ ಮಾಡಿದ್ದು? ಬಾಂಡ್ ಯೂನಿವರ್ಸಿಟಿ ಯಾಕೆ ಚೂಸ್ ಮಾಡಿದೆ ಅಂದ್ರೆ, ಬೇರೆ ಯೂನಿವರ್ಸಿಟೀಸ್ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಅಂತ ಅನಿಸ್ತು. ಪ್ಲಸ್ ರೀಜನಲ್ ಅಲ್ಲಿ ಇದೆ. ಓಕೆ ಅಂಡ್ ನಿಮಗೆ ಬೇರೆ ಯೂನಿವರ್ಸಿಟೀಸ್ ಅಲ್ಲಿ ನಾನು ತಗೊಂಡಿರೋ ಕೋರ್ಸು 1 year ಪ್ಲಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಂಜಿನಿಯರಿಂಗ್ ಕೋರ್ಸ್ ಇದೆ. ಸೊ ಈ ಯೂನಿವರ್ಸಿಟಿಲಿ ಪರ್ಟಿಕ್ಯುಲರ್ ಆಗಿ 2 years ಕೋರ್ಸ್ 92 weeks ಏನೋ ಸಿಗುತ್ತೆ. ಓಕೆ ಸೊ ಅದು 485 ವೀಸಾಗೆ ಹೆಲ್ಪ್ ಆಗುತ್ತೆ. ಸೊ 485 ವೀಸಾಗೆ ಹೆಲ್ಪ್ ಆಗುತ್ತೆ ಅಂತ ಬಾಂಡ್ ಯೂನಿವರ್ಸಿಟಿ 92 ವೀಕ್ಸ್ ಈ ಕೋರ್ಸ್ ಇದೆ ಅಂತ. ಏನ್ ಕೋರ್ಸ್ ಮಾಡ್ತಾರೆ? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್, Masters. ಬರೀ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಮಾತ್ರ. ಅದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಮಾತ್ರ ಅವೈಲೇಬಲ್ ಇರೋದು, Domestic ಗೆ ಇಲ್ಲ. ಓಕೆ. ಹೇಗಿದೆ ಎಕ್ಸ್ಪೀರಿಯನ್ಸ್ ಓದ್ತಾ ಇರೋದು? ಎಕ್ಸ್ಪೀರಿಯನ್ಸ್ ಓದ್ತಾ ಇರೋದು ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಯೂನಿವರ್ಸಿಟಿಯಿಂದ. ಅಕಾಡೆಮಿಕಲಿ ನಿಮ್ಗೆ ಅಸೆಸ್ಮೆಂಟ್ ಹೆಲ್ಪ್ ಆಗಲಿ, ನಿಮ್ಗೆ ಅಸೈನ್ಮೆಂಟ್ ಬರೆಯಕ್ ಆಗ್ತಿಲ್ಲ, ಇಲ್ಲ ನನ್ಗೆ ಇದು ಅರ್ಥ ಆಗ್ತಿಲ್ಲ ಅಂತಾರೆ ಡೈರೆಕ್ಟ್ ಆಗಿ ಹೋಗ್ಬೋದು. ನಿಮ್ಗೆ ಡೆವಲಪ್ಮೆಂಟ್ ಸೆಂಟರ್ ಇದೆ, ಅಕಾಡೆಮಿಕ್ ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಓಕೆ ನಿಮ್ಗೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಕೆಲ್ಸಕ್ಕೂ ಮಾಡ್ಬೇಕು ಅಂತಂದ್ರೆ ಅವರು ಹೆಲ್ಪ್ ಮಾಡ್ತಾರೆ. Help ಮಾಡ್ತಾರೆ. ಆಸ್ಟ್ರೇಲಿಯಾಗೆ ನಿಮ್ಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ತುಂಬಾ ಬೇಕಾಗಿದ್ದಾರೆ. ಓಕೆ. ಸೊ ನಾನ್ ತಗೊಂಡಿರೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ 2032 ಅಲ್ಲಿ ಬ್ರಿಸ್ಬೇನ್ ಅಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ, ಅದಕ್ಕೋಸ್ಕರ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ತುಂಬಾ ಜನ ಬೇಕಾಗಿದ್ದಾರೆ. ತುಂಬಾ ಎಂಜಾಯ್ ಮಾಡ್ಬೋದು, ಅಕ್ಕಪಕ್ಕನೆ ಸರ್ಫಸ್ Okay. ಇದೆ, ನಿಮ್ಗೆ ಎಂಜಾಯ್ ಮಾಡೋದಕ್ಕೂ ಚೆನ್ನಾಗಿದೆ. ಈ ಯೂನಿವರ್ಸಿಟಿ ಇರೋದು ಗೋಲ್ಡ್ ಕೋಸ್ಟ್ ಅಲ್ಲಿ, ಬ್ರಿಸ್ಬೇನ್ ಅಲ್ಲ. ಸೊ ಗೋಲ್ಡ್ ಕೋಸ್ಟ್ ಬಂದು ಇವಾಗ ರೀಜನಲ್ ಅಲ್ಲಿ ಇದೆಯಾ? ಹೌದು. ಓಕೆ. ಸೊ ರೀಜನಲ್ ಅಲ್ಲಿ ಏನಕ್ಕೆ ಚೂಸ್ ಮಾಡಿದ್ದು ಹಿತೇಶ್? ನಿಮ್ಗೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ನಿಮ್ಗೆ Okay. ಇಲ್ಲಿ ಓದಿರೋದ್ರಿಂದ. ನಿಮ್ಗೆ PR points ಗೆ help ಆಗುತ್ತೆ. ಪಾಯಿಂಟ್ಸ್ ಗೆ ಹೆಲ್ಪ್ ಆಗುತ್ತೆ Okay. ರೀಜನಲ್ ಓದಿರೋದು. ಸೊ ಗೋಲ್ಡ್ ಕೋಸ್ಟ್ Plus ಇಸ್ ಅ ಇದು- ಪಾಯಿಂಟ್ ಸಿಟಿ. ಪ್ಲಸ್ ಇದು ಬಾಂಡ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ, ಬೇರೆದೇ ಕಂಪೇರ್ ಮಾಡಿದ್ರೆ ಹೌ ಡಸ್ ಫ್ಯೂಚರ್ ಲುಕ್? ಹೆಂಗ್ ಕಾಣಿಸ್ತಾ ಇದೆ ಭವಿಷ್ಯ ಆಸ್ಟ್ರೇಲಿಯಾಲಿ? ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬೂಮ್ ಆಗ್ತಾ ಇದೆ ತುಂಬಾ. ಓಕೆ. ನೀವು ಓದಿದ್ದು ಎಲ್ಲಿ ಹಿತೇಶ್? ಮೈಸೂರಲ್ಲೇ ಓದಿದ್ದು, ವಿದ್ಯಾವರ್ಧಕದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿದೆ. ಬ್ಯಾಚುಲರ್ಸ್ ಇನ್ ಎಲೆಕ್ಟ್ರಾನಿಕ್ ಅಂಡ್ ಹೌದು. ಕಮ್ಯುನಿಕೇಶನ್. ಓಕೆ. 1 year ನಾನು ಪೊಲೀಸ್ ಟ್ರೈನಿಂಗ್ ಅದು ಇದು ಅಂತೆಲ್ಲ ಮಾಡ್ಕೊಂಡು ನೆಕ್ಸ್ಟ್ 3.5 years ವೆಬ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೆ. ಓಕೆ. ಸೊ ನಂಗೆ ಅದೇ ಪೊಸಿಷನ್ ಅಲ್ಲಿ ಕೂರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಜಂಪ್ ಆಗ್ಬೇಕು ಅಂತ ಕೆರಿಯರ್ ಅಂದ್ರೆ ಸ್ಕಿಲ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್ ಟು ಚೂಸ್ ಯುವರ್ ಮಾಸ್ಟರ್ಸ್. ಅಬ್ಸಲ್ಯೂಟ್ಲಿ ನೀವು ಏನ್ ವರ್ಕ್ ಮಾಡ್ತಿರ್ತೀರಾ ಆ ಬೇಸಿಸ್ ಮೇಲೆ ಚೂಸ್ ಮಾಡಿದ್ರೇನೆ ಒಳ್ಳೇದು ಅಂತ. Okay. ಇವಾಗ ಬೇರೆಯವ್ರು ಹೇಳ್ತಾರೆ ನೀನ್ ಆ ಕೋರ್ಸ್ ತಗೋ, ಈ ಕೋರ್ಸ್ ತಗೋ, ತುಂಬಾ ವ್ಯಾಲ್ಯೂ ಸಿಗುತ್ತೆ, ಜಾಬ್ ಓಪನಿಂಗ್ ಜಾಸ್ತಿ ಇರುತ್ತೆ. ಹ್ಮ್. ಇವಾಗ ಆ ಕೋರ್ಸ್ ತಗೊಂಡು ನಾವು ನಾಳೆ ದಿವಸ ಹೇಳೋದಿಕ್ಕಾಗಲ್ಲ, ಇವಾಗ ಇಲ್ಲಿ ಜಾಬ್ ಓಪನಿಂಗ್ಸ್ ಇಲ್ಲ ಅಂತ ಅವರಿಗೆ ಕಂಪೇರ್ ಮಾಡಿ ಇದ್ ಮಾಡೋದಿಕ್ಕಾಗಲ್ಲ. ಸೊ ನಾವೇನ್ ತಗೋತೀವೋ ನಾವೇ ಡಿಸೈಡ್ ಮಾಡ್ಬೇಕು.